ನಮಸ್ಕಾರ ಸ್ನೇಹಿತರೆ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ನಾನು ಈಗಾಗಲೇ ಕಂಟಿನ್ಯೂ ಆಗಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಅಂದರೆ 4 ಡೇಸ್ಗೊಮ್ಮೆ 5 ಡೇಸ್ಗೊಮ್ಮೆ ವೀಡಿಯೋ ಮಾಡ್ತಿದ್ದೀನಿ. ಕಾರಣ ಅಷ್ಟೇ, ನನಗೂ ಕೂಡ ಎಕ್ಸಾಮ್ಸ್ ಇದ್ದಾವೆ. ಸೊ ಹಂಗಾಗಿಬಿಟ್ಟು ಡಿಸೆಂಬರ್ ಫುಲ್ ಕೂಡ ನಮ್ಮದು ಎಕ್ಸಾಮ್ಸ್ ನಡೆಯೋ ಕಾರಣ ಅಂದರೆ ಹಿಂಗೆ ಓಕೆ ಡೈಲಿ ವೀಡಿಯೋ ಬರೋಕ್ಕಾಗಲ್ಲ. ಏನಾದರೂ ಅಪ್ಡೇಟ್ ಇದ್ದಾಗ ಮಾತ್ರ ಹೇಳ್ತಿರ್ತೀನಿ. ಸರಿ, ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಯಾವುದಾದ್ರೂ ಒಂದು ಮಂತ್ ಸ್ಟಾರ್ಟ್ ಆಗಿತ್ತು ಅಂತಂದರೆ ಯಾವುದಾದ್ರೂ ಹೊಸ ಸ್ಕಾಲರ್ಶಿಪ್ ಕೂಡ ಬರ್ತಾ ಇರ್ತವೆ. ಆ್ಯಂಡ್ ಅದೇ ರೀತಿಯಾಗಿ ಮಂತ್ ಎಂಡ್ ಆಗ್ತಿದೆ ಅಂತಂದರೆ ಅಂದರೆ 1ನೇ ತಾರೀಕಿಂದ ಯಾವಾಗ ಸ್ಟಾರ್ಟ್ ಆಗಿರ್ತವೆ ಸ್ಕಾಲರ್ಶಿಪ್ಪು ಮಂತ್ ಎಂಡಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನವಂಬರ್ ತಿಂಗಳಲ್ಲಿ ಏನೇನೆಲ್ಲ ಸ್ಕಾಲರ್ಶಿಪ್ ಇದ್ದು ಅವನ್ನೆಲ್ಲನೂ ಕೂಡ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದ್ದೆ. ಇವಾಗ ನವಂಬರ್ ಎಂಡ್ ಇದು. ಓಕೆ, ಹಂಗಾಗಿಬಿಟ್ಟು ಎಷ್ಟೋ ಸ್ಕಾಲರ್ಶಿಪ್ಗಳು ಎಂಡ್ ಆಗ್ತಿದ್ದಾವೆ. ಹಂಗಾಗಿಬಿಟ್ಟು ಆ್ಯಂಡ್ ಅದೇ ರೀತಿಯಾಗಿ ಈಗ ಡಿಸೆಂಬರ್ ಸ್ಟಾರ್ಟ್ ಆಗ್ತಂದ್ರೂ ಕೂಡ ಹೊಸ ಸ್ಕಾಲರ್ಶಿಪ್ಗಳು ಬರ್ತವೆ. ಅವು ಕೂಡ 1 ಮಂತ್ಗಳು ಇರ್ತವೆ, ಅವು ಕೂಡ ಕ್ಲೋಸ್ ಆಗ್ತವೆ. ಅವು ಪ್ರೈವೇಟ್ದಾಯಿತು. ಆ್ಯಂಡ್ ಇದು ಗೌರ್ಮೆಂಟ್ ಕಡೆಯಿಂದ ಬರುವಂಥದ್ದು SSP ಸ್ಕಾಲರ್ಶಿಪ್ ಬಂದೇ ಮಾತಾಡ್ತೀವಿ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ. ಓಕೆ, ಇದರಲ್ಲಿ ನಿಮಗೆ ಗೋರ್ಮೆಂಟಿಗೆ ಫಿಕ್ಸ್ ಬರುವಂಥ ಸ್ಕಾಲರ್ಶಿಪ್ ಆಗಿರ್ತವೆ. ಬಟ್ ಇದು ಕೂಡ ಲಾಸ್ಟ್ ಡೇಟ್ ಬಂದುಬಿಟ್ಟು ಇವತ್ತೇ ಇರೋ ಕಾರಣ ಹಂಗಾಗಿಬಿಟ್ಟು ಹೇಳೋಣ ಅಂತಂದು ಹೇಳಿದೆ. ಬಟ್ ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಕ್ವಶನ್ ಕಾಡ್ತದೆ ಇನ್ನೂ ಕೂಡ, USA ನಂಬರೇ ಬಂದಿಲ್ಲ ಬರ್ತಾರೆ, ಅದು ಹೆಂಗೆ ನಾವು ಅಪ್ಲಿಕೇಶನ್ ಹಾಕಬಹುದು ಅಂತ ಕೇಳ್ತಿದ್ದಾರೆ. ಅಂದರೆ ಎಷ್ಟು ಹುಡುಗರು ಲೈಕ್ ಎಕ್ಸಾಂಪಲ್ ಈಗ ತಾನೇ KCT ನೀಟ್ ಎಲ್ಲ ಮುಗಿಸ್ಕೊಂಡು ಅಡ್ಮಿಷನ್ ಆಗಿದ್ದಾರೆ, ನೀವು ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡಲೇಬೇಕು. ಓಕೆ, ಯಾಕಂದರೆ ಎಷ್ಟೋ ಹುಡುಗರು ಸ್ಕಾಲರ್ಶಿಪ್ ಮೇಲೇ ಡಿಫೆಂಡ್ ಆಗಿರ್ತಾರೆ, ಗೊತ್ತು ನನಗೂ ಕೂಡ. ಇವನ್ ನಾನು ಕೂಡ ಸ್ಕಾಲರ್ಶಿಪ್ ಮೇಲೆ ಡಿಫೆಂಡ್ ಆಗಿರ್ತೀನಿ. ಬಟ್ ಒಂದೊಂದು ಟೈಮ್ ಬರೋಲ್ಲ, ಏನೂ ಕೂಡ ಮಾಡಲಿಕ್ಕಾಗಲ್ಲ. ಬಟ್ ಅಪ್ಲಿಕೇಶನ್ ಅಂತ ಹಾಕಬೇಕು. ಖಂಡಿತ ಬರಲ್ಲ ಅಂತಲ್ಲ, ಬಂದೇ ಬರ್ತದೆ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಒಮ್ಮೆ ಬರೋಲ್ಲ. ಸೊ ಹಂಗಾಗಿಬಿಟ್ಟು ಈಗ ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ USA ನಂಬರ್ ಬೇಕೇ ಬೇಕು. ಬಟ್ ಅದಿಲ್ಲ ಅಂತಂದರೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಸೊ ಹಂಗಾಗಿಬಿಟ್ಟು ಇವಾಗ ನೀವು ಏನೂ ಕೂಡ ಮಾಡ್ಲಿಕ್ಕೆ ಬರೋಲ್ಲ. ನೆನಪಿಟ್ಕೋಬೇಕು, ನಿಮಗೆ USN ನಂಬರ್ ಜನ್ರೇಷನ್ ಆಗೋದೇ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಜನವರಿ ಅಂತ ಹೇಳಿದಾರೆ. ಓಕೆ, ಡೇಟ್ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ಕೂಡ ಇನ್ನು USA ನಂಬರ್ ಬಂದಿಲ್ಲ. ಓಕೆ, ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಕೆ ಹೋಗಬೇಡಿ. ಯಾಕಂದರೆ ಇವತ್ತೇ ಲಾಸ್ಟ್ ಡೇಟ್ ಇದೆ ಬರ್ತಾರಂತ ನೀವು ಹೇಳ್ಬೋದು. ಹೋಗಲಿ, ಓಕೆ, ಇದು ಮುಗಿತೆ ಕ್ಲೋಸ್ ಆಗಲಿ, ಮತ್ತು ನಿಮಗೆ ಜನವರಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದು SSP ಸ್ಕಾಲರ್ಶಿಪ್ ಅನ್ನೋದು ಅವಾಗ ಸ್ಟಾರ್ಟ್ ಆಗೋದು, ಅವಾಗ ಓಪನ್ ಮಾಡೋದು, ಅವಾಗ ಕ್ಲೋಸ್ ಮಾಡ್ತಿರ್ತಾರೆ, ಅವಾಗ ಓಪನ್ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಂದಾಗ ನಾನಂತರೂ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಅನೌನ್ಸ್ ಮಾಡ್ತೀನಿ. ಓಕೆ, ಏನಾದರೂ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ಎಲ್ಲ ಖಂಡಿತ ಮಾಡ್ತೀನಿ. ಓಕೆ, ಒಂದು ಏನಾದರೂ ಬಂದಿದ್ದು ಅನೌನ್ಸ್ಮೆಂಟ್ ಮಾಡೋಕ್ಕಾಗಲ್ವಾ, ವೀಡಿಯೋ ಮಾಡ್ಲಿಕ್ಕೆ ಅಂದರೂ ಕೂಡ ಮೆಸೇಜ್ ಅಂದರೂ ಹಾಕಿರ್ತೀನಿ ವಾಟ್ಸಪ್ ಗ್ರೂಪಲ್ಲಿ, ಅಥವಾ ಚಾನಲ್ ಹೋಗಿಬಿಟ್ಟು ನೋಡ್ಕೊರಿ. ಸರಿ, ಈಗ ಲಾಸ್ಟ್ ಡೇಟ್ ಬಗ್ಗೆ ಹೇಳೋದಂತಂದರೆ ನಿಮಗೆ ITI ಡಿಪ್ಲೊಮಾ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅಂತ ಬಂದುಬಿಟ್ಟು 31/1/2024 ಇವತ್ತು. ಅಂದರೆ ಆ್ಯಕ್ಚುಲಿ ಇದನ್ನ 10-11 ಮಾಡಿದ್ರು, ಇವತ್ತು ಇಲ್ಲಿವರೆಗೂ ಕೂಡ ತೊಗೊಂಬಂದಿದ್ದಾರೆ. ಓಕೆ, ಅದೊಂದು ಗುಡ್ ನ್ಯೂಸು. ಯಾರೆಲ್ಲ ಕೂಡ ಇನ್ನೂ ಕೂಡ PUC ಡಿಪ್ಲೊಮಾ ಯಾರೆಲ್ಲ ಕಾಮನ್ ಡಿಗ್ರಿ ಓದ್ತಿದ್ರು ಅವ್ರು ಅಪ್ಲೈ ಮಾಡಿ. ಆ್ಯಂಡ್ ಅದೇ ಥರನಾಗಿ ಯಾರೆಲ್ಲ ಬೇರೆ ಹುಡುಗರು ಇರ್ತಿರೋಡ್ರಿ, ಅಂದರೆ ಈಗ ಲೈಕ್ ಎಕ್ಸಾಂಪಲ್ ಈಗ 3rd ಸೆಮ್ 4th ಸೆಮ್ ಈ ರೀತಿ ಏನೇನು ಬೇರೆ ಕೋರ್ಸಸ್ ಮಾಡ್ತಂದರೆ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳ ಅರ್ಜಿ ಸಲ್ಲಿಸಲು ಅವ್ರದ್ದು ಕೂಡ 31/1/2024 ಅದ. 2024-25ನೇ ಸಾಲಿಂದ ಇದು ನೆನಪಿಟ್ಕೋಬೇಕು. ಅವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಅಂದ್ರೆ ಲೈಕ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಈಗ 3rd ಸೆಮ್ ಇರ್ತೀರಪ್ಪ, ನೀವು ಅಪ್ಲೈ ಮಾಡ್ಬೇಕಂತಂದರೆ ಈಗ 31/1/2024 ಅಂದರೆ ಇವತ್ತು ಲಾಸ್ಟ್ ಡೇಟ್. ಇಲ್ಲಿವರೆಗೂ ಕೂಡ ಅಪ್ಲೈ ಮಾಡಿಲ್ಲ ಅಂತಾರೆ, ಇವಾಗಾದರೂ ಮಾಡಿರಿ. ಈಗ ಫಸ್ಟ್ ಸೆಮಿಸ್ಟರ್ ಹುಡುಗರು ಅಂತೂ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಯಾಕಂತಂದರೆ ಈಗ ತಾನೇ ಬಂದಿದ್ದಾರೆ, ಇನ್ನೂ ಕೂಡ USA ನಂಬರ್ ಬಂದಿಲ್ಲ. ಓಕೆ, ನೀವು ಅಂದರೆ 2025ರಲ್ಲಿ ನಿಮಗೆ ಕರೀತಾರೆ, ಹಾಕಿರಂತೆ. ನೀವು ಒಂದು ತಿಲ್ಲ ಕಟ್ಸೋಳಕ್ಕೆ ಹೋಗಬೇಡಿ, ಪದೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಲಾಸ್ಟ್ ಕಾಣ್ತಿದೆ ನೋಡಿರಿ, ಅಂದರೆ ಲಾಸ್ಟ್ ಡೇಟ್ಗಳು ಇಷ್ಟು ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ದು ಕಾಣಿಸ್ತಾ ಇದ್ದಾವೆ. ಅಂದರೆ ಈಗಾಗಲೇ ಹೇಳಿದೆ ನಾನು PUC 30-11 ಸೇಮ್. ಅದೇ ರೀತಿಯಾಗಿ ಮೈನಾರಿಟಿದು ಕೂಡ 30-11 ಕಾಣ್ತದೆ. ಆ್ಯಂಡ್ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ಅಂತ ವಿದ್ಯಾರ್ಥಿ ವೇತನ ಅವ್ರದ್ದು ಕೂಡ 30 ಅಂದರೆ ನೆಕ್ಸ್ಟ್ ಮಂತ್ 31ವರೆಗೂ ಕೂಡ ಇದೆ. ಆ್ಯಂಡ್ ಇನ್ನೊಂದು ಅಫಿಷಿಯಲಾಗಿ ಈಗ ತಾನೇ ಅಂದರೆ ಸ್ವಲ್ಪ ದಿನದಿಂದ ಅನೌನ್ಸ್ಮೆಂಟ್ ಆಯಿತು. ಅಂದರೆ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳ ಮೆಟ್ರಿಕ್ ನಂತರ ಅಭಿವೃದ್ಧಿ ಅಂದರೆ ವಿದ್ಯಾರ್ಥಿ ವೇತನ ಅವ್ರದ್ದು ಕೂಡ ನೆಕ್ಸ್ಟ್ ಮಂತ್ ಇನ್ನೂ ಒಂದು ತಿಂಗಳಿದೆ. ಓಕೆ, ನೀವೇನು ತಲೆ ಕೆಡಿಸೋಳ್ಬೇಡಿ ಅಷ್ಟೊಂದೇನು. ಈಗ ಇನ್ನೊಂದು ಕೃಷಿ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 31/1/2025 ಕೂಡ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಕೃಷಿ ಇಲಾಖೆ ಅಂದರೆ ನಾವೇನು ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೂಡ ಕರೀತಾರೋ ಅದು ಕೂಡ ಬಂದುಬಿಟ್ಟು ಇದೆಲ್ಲ ನೀವು SSP ಒಂದೇ ಅಪ್ಲೈ ಮಾಡಿಬಿಟ್ರೆ ಸಾಕು, ಎಲ್ಲನೂ ಕೂಡ ಅದರಲ್ಲೇ ಬಂದುಬಿಡುತ್ತೆ. ಓಕೆ, ಅದು ಬೇರೆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಬೇರೆ ಇರ್ಬೋದು, ಬಟ್ ಅಪ್ಲೈ ಮಾಡೋದಂದ್ರೆ ಇದು ಒಂದೇ ಪೋರ್ಟಲಲ್ಲಿ. ಓಕೆ, ಸರಿ, ಇಷ್ಟು ಹೇಳೋಣ ಅಂತ ಬಂದಿದ್ದೆ. ಓಕೆ, ಯಾಕಂದರೆ ಪದೇ ಹೇಳಿದ್ರು ನಿಮಗೂ ಕೂಡ ಬೋರ್ ಆಗ್ಬೋದು. ಆ್ಯಂಡ್ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಓಕೆ, ಪ್ರೈವೇಟ್ ಇದೆಲ್ಲ ಬಡ್ಡಿ ಫಸ್ಟ್ ಸ್ಟಡಿದಲ್ಲಿ ಈಗ ವಿದ್ಯಾದಾನ ಸ್ಕಾಲರ್ಶಿಪ್ ಆಗಿರ್ಬೋದು. ಆ್ಯಂಡ್ ಕೆಲವೊಂದಿಷ್ಟು ಬೇರೆ ಇದ್ದಾವೆ. ಓಕೆ, ನೀವು ಬೇಕಾದ್ರೆ ಬಡ್ಡಿ ಫಸ್ಟ್ ಹಿಡಿದಲ್ಲೂ ನೋಡಿರಿ, ಒಂದೊಂದು ಸ್ಕಾಲರ್ಶಿಪ್ ಡೇಟ್ನ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಇನ್ನೂ ಕೂಡ ಅಪ್ಲೈ ಅಂದರೆ ಭಾಳ ಏನು ಮಾಡಿಲ್ಲ, ಅವರು 1 ವೀಕ್ ಇಷ್ಟೇ ಮಾಡಿದ್ದಾರೆ. ಹೋಗ್ಬಿಟ್ಟು ಅಪ್ಲೈ ಮಾಡಿದ ಯಾರೆಲ್ಲ ಮಾಡಿ ನೋಡಿ ಮಾಡ್ಬೋದು. ಓಕೆ, ಅದೇನು USA ನಂಬರ್ ಬೇಕಾಗಿಲ್ಲ ಅದಕ್ಕೆ. ಇನ್ ಕೇಸ್ ಅಲ್ಲಿ ಸೆಲೆಕ್ಟ್ ಆಗೋದು
ಸ್ವಲ್ಪ ಜನ ತೊಗೊತಿರ್ತಾರೆ ಅವರು. ಲೈಕ್ ಎಕ್ಸಾಂಪಲ್ ಈಗ ಒಂದು 40,000 50,000 ಜನಗಟ್ಟಲೆ ಅಪ್ಲೈ ಮಾಡಿರ್ತಾರೆ. ಅದ್ರಲ್ಲಿ ನಿಮ್ಗೆ ಏನು ಮಾಡಿದ್ರು ಅಂತಂದರೆ 7,000 ಅಥವಾ 8,000 ಸ್ಟೂಡೆಂಟ್ಸ್ ಮಾತ್ರ ಅವ್ರನ್ನ ಚಾಯ್ಸ್ ಮಾಡ್ಕೊಂಡಿರ್ತಾರೆ. ಅಷ್ಟೇ ಜನಕ್ಕೆ ಅವ್ರು ಸ್ಕಾಲರ್ಶಿಪ್ ಕೊಡ್ತಿರ್ತಾರೆ. ಅದರಲ್ಲಿ ನೀವೇನಾದ್ರು ಸೆಲೆಕ್ಟ್ ಆಗಿತ್ತಂದರೆ ನೀವು ನಿಮ್ಮಂಥ ಲಕ್ಕಿ ಪರ್ಸನ್ ಯಾರಲ್ಲ. ಯಾಕಂತಂದರೆ 4 ವರ್ಷ ಕೋರ್ಸ್ ಇರ್ತಾನೆ, 4 ವರ್ಷಕ್ಕೂ ಕೂಡ ಬರ್ತಿರ್ತದೆ. 3 ವರ್ಷಕ್ಕೆ ಕೋರ್ಸ್ ಇರ್ತಾನೆ, 3 ವರ್ಷಕ್ಕೆ ಕೂಡ ಬರ್ತಿರ್ತದೆ. ಮಿಸ್ ಮಾಡಬೇಡಿ ಓಕೆ. ಯಾಕಂದರೆ ನಮ್ಮ ಬ್ರದರ್ಗೂ ಕೂಡ ಬಂದಿದೆ, ಹಂಗಾಗಿ ಬಿಟ್ಟು ಹೇಳ್ತಿದ್ದೀನಿ. ಇಷ್ಟು ಅಂತೂ ಹೇಳೋಕ್ಕಂತ ಬಂದೆ. ಯಾಕಂದರೆ ಪದೇ ವಿಡಿಯೋ ಮಾತಾಡ್ಲಿಕ್ಕಾಗಲ್ಲ ಅನ್ನೋಕ್ಕೆ ಎಕ್ಸಾಮ್ಸ್ ಇದ್ದಾವೆ, ಬ್ಯುಸಿ ಇದ್ದೀನಿ. ಸೊ ಹಂಗಾಗ್ಬಿಟ್ಟು ಡೈಲಿ ಅಪ್ಡೇಟ್ ಕೊಡಲಿಕ್ಕಾಗಲ್ಲ. ಬೇಡ ಚಾನಲ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.